ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಕೆಲವೊಬ್ಬರು ಕಮೆಂಟಲ್ಲಿ ತುಂಬ ಕೇಳಿದ್ರಿ, ನಿಮ್ಮ ಮನೆ ಕೋಳಿ ಗೂಡಿಂದು ಒಂದು ವಿಡಿಯೋ ಮಾಡಿ, ಪೂರ್ತಿ ವಿಡಿಯೋ ಮಾಡಿ ಹಾಕಿ ಅಂತ. ಅದಕ್ಕೋಸ್ಕರ ನಾನು ಇವತ್ತು ವಿಡಿಯೋನ ಹಾಕ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನನ್ನ ಯಾರ್ಯಾರು ಫಾಲೋ ಮಾಡ್ತಾ ಇಲ್ಲ ದಯವಿಟ್ಟು ಫಾಲೋ ಮಾಡಿ. ಸಾಮಾನ್ಯವಾಗಿ ಹಳ್ಳಿ ಕಡೆ ಕೊಟ್ಟಿಗೆಯಲ್ಲೇ ಕೋಳಿಗಳನ್ನ ಸಾಕೊಳ್ಳೋದು ಬಿಡೋದೆಲ್ಲ ಇರುತ್ತೆ. ಹಾಗೆ ನಮ್ಮ ಮನೆಯಲ್ಲಿ ಕೊಟ್ಟಿಗೆ ಅಷ್ಟು ಸೇಫ್ ಇಲ್ಲದೆ ಹೋಗಿರೋ ಕಾರಣ ನಾವು ಕೊಟ್ಟಿಗೆಯಲ್ಲಿ ಕೂಡಾಕೋದಿಲ್ಲ. ನಮ್ಮಪ್ಪ ಈ ಥರ ಪ್ಲ್ಯಾನ್ ಮಾಡಿ ಕೋಳಿಗಳಿಗೆ ಅಂತಲೇ ಸಪ್ರೇಟ್ ಗೂಡುಗಳನ್ನ ಮನೆ ಮುಂದೆನೇ ಈ ಥರ ಮಾಡ್ಕೊಂಡಿದ್ದಾರೆ. ಬೆಳಿಗ್ಗೆ ಒಂದು 5-5:30ಗೆಲ್ಲ ನಾವು ಕೋಳಿನ ಹೊರಗಡೆ ಬಿಡ್ತೀವಿ. ಬಿಟ್ಟಾದ್ಮೇಲೆ ಮತ್ತೆ ಅದು ಗೂಡಿಗೆ ಹೋಗಲ್ಲ. ಒಂದೆರಡು ಕೋಳಿಗಳು ಮೊಟ್ಟೆ ಇಡೋದ್ರಿಂದ ಗೂಡಿಗೆ ಹೋಗಿ ಮತ್ತೆ ವಾಪಸ್ ಬಂದ್ಬಿಡುತ್ತೆ. ಹಾಗೆ ಎರಡು ಗೂಡಿನ ಮಧ್ಯೆ ಒಂದು ಏಣಿಗಳನ್ನ ಹಾಕೊಂಡಿದ್ವಿ. ಇದ್ರ ಸಪೋರ್ಟಿಂದನೇ ಅವು ಅವ್ರವ್ರ ಗೂಡಿಗೆ ಹೋಗಿ ಸೇರ್ಕೊಳ್ತವೆ. ಲಾಸ್ಟಲ್ಲಿ ಎಲ್ಲ ಹೋಗಿ ಸೇರ್ಕೊಂಡ್ಮೇಲೆ ಈ ಥರ ನಾವು ಕವರ್ನ ಮಾಡ್ಕೊಳ್ತೀವಿ. ಈ ಥರ ಕವರ್ ಮಾಡೋದ್ರಿಂದ ನಮಗೆ ಸೇಫ್ಟಿ ಇರುತ್ತೆ. ಕೋಳಿಗಳನ್ನ ಹಿಡಿಯೋದಕ್ಕಾಗಲ್ಲ. ಈಗ ಬೆಕ್ಕುಗಳು ಏನಾದರೂ ಹೋಗಿ ಕೋಳಿಗಳನ್ನ ಹಿಡ್ಕೊಂಡು ತಿನ್ನೋದಕ್ಕಾಗಲ್ಲ. ಅಷ್ಟು ಸೇಫ್ ಇರುತ್ತೆ. ಕೋಳಿಗಳನ್ನ ಸಾಕೋದಕ್ಕೆ ಇದೊಂದು ಬೆಸ್ಟ್ ಐಡಿಯಾ ಅಂತಲೇ ಹೇಳ್ಬೋದು. ನಮ್ಮ ಮನೆ ಗೂಡು ಇಷ್ಟ ಆಯಿತು ಅಂತ ಅಂದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಹಾಗೆ ಇನ್ನೂ ನನ್ನ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡ್ಕೊಳ್ಳಿ, ಲೈಕ್ ಮಾಡಿ.